ಇದು ಗ್ಯಾಸ್ ಸೇಫ್ ಅಂತ ಹೇಳಿ ಸಿಲಿಂಡ್ರಿಂದ ಸ್ಟವ್ವರೆಗೂ ಎಲ್ಲಿ ಗ್ಯಾಸ್ ಲೀಕೇಜ್ ಆದರೂ ಆಟೋಮೆಟಿಕ್ ಗ್ಯಾಸ್ ಸಪ್ಲೈ ಸ್ಟಾಪ್ ಆಗುತ್ತೆ. ನಮ್ಮ ಮಾಮೂಲಿ ರೆಗ್ಯುಲೇಟರ್ಗೆ ಈ ಥರ ಫಿಕ್ಸ್ ಮಾಡಿ ಆನ್ ಮಾಡೋದು. ಇದು ಒನ್ ಟೈಮ್ ಫಿಕ್ಸಿಂಗ್, ಎವ್ರಿ ಟೈಮ್ ತೆಗೆಯೋ ಆಗಿರಲ್ಲ. ಇದು ಮಾಮೂಲಿ ರೆಗ್ಯುಲೇಟರ್ ಮನೆಯಲ್ಲಿ ಯಾವ ರೀತಿ ಫಿಕ್ಸ್ ಮಾಡ್ತೀರೋ ಅದೇ ರೀತಿ ಫಿಕ್ಸ್ ಮಾಡಿ ಆನ್ ಮಾಡೋದು. ಈ ಥರ ಆನ್ ಇರುವಾಗ ಮಕ್ಕಳು ಯಾರಾದರೂ ಪೈಪ್ ಎಳಿಬೋದು ಅಥವಾ ಲೂಸಾಗಿ ಏನಾದರೂ ಪೈಪ್ ಈ ರೀತಿ ರಿಮೂವ್ ಆದರೆ ಆಟೋಮೆಟಿಕ್ ಗ್ಯಾಸ್ ಸಪ್ಲೈ ಸ್ಟಾಪ್ ಆಗುತ್ತೆ. ಸರ್ ರಾತ್ರಿ ಹೊತ್ತು ಇಲಿ ಕಚ್ಚಿ ಹೋಲ್ ಆಗ್ಬೋದು ಅಥವಾ ಪೈಪು ತುಂಬ ಹಳೇದಾದ್ರೆ ರಿಂಕಲ್ಸ್ ಆಗುತ್ತೆ. ಈ ಥರ ಆನ್ ಇರುವಾಗ ಏನಾದರೂ ಹೋಲ್ ಆದರೆ ವಿತಿನ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಗ್ಯಾಸ್ ಸಪ್ಲೈ ಸ್ಟಾಪ್ ಆಗುತ್ತೆ. ಸಪೋಸ್ ಈ ಥರ ಆನ್ ಇರುತ್ತೆ, ಪೈಪಲ್ಲಿ ಕೆಲವೊಮ್ಮೆ ಸಣ್ಣ ಸಣ್ಣ ರಿಂಕಲ್ಸ್ ಇರುತ್ತೆ, ಬೈ ಚಾನ್ಸ್ ಏನಾದರೂ ಪೈಪ್ಗೆ ಫೈರ್ ಕ್ಯಾಚ್ ಆದರೂ ಇದರಲ್ಲಿ ಬೆಂಕಿ ಒಳಗಡೆ ಹೋಗಲ್ಲ, ಆಕ್ಸಿಡೆಂಟ್ಸ್ ಆಗಲ್ಲ. ಇದೇ ರೀತಿ ಬರ್ನ್ ಆಗಿ ಪೈಪು ಮೆಲ್ಟ್ ಆಗಿ ಕಟ್ ಆದಾಗ ಆಟೋಮೆಟಿಕ್ ಗ್ಯಾಸ್ ಸಪ್ಲೈ ಸ್ಟಾಪ್ ಆಗುತ್ತೆ. ಈ ಡಿವೈಸ್ಗೆ 3 years ಫ್ರೀ ರೀಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ, 30 years ಪ್ರಾಡಕ್ಟ್ ಲೈಫ್ ಇರುತ್ತೆ, 25 lakhs ಇನ್ಶೂರೆನ್ಸ್ ಕವರೇಜ್ ಇರುತ್ತೆ. ಪ್ರತಿ ತಿಂಗಳು 8 ರಿಂದ 10 ದಿನ ಗ್ಯಾಸ್ ಎಕ್ಸ್ಟ್ರಾ ಬರುತ್ತೆ. ರಾತ್ರಿ ಹೊತ್ತು ಡೈಲಿ ರೆಗ್ಯುಲೇಟರ್ನ ಆನ್ ಆ್ಯಂಡ್ ಆಫ್ ಮಾಡುವಂಥ ಅವಶ್ಯಕತೆ ಇರಲ್ಲ, ಸ್ಟವಲ್ಲಿ ಮಾತ್ರ ಆನ್ ಆ್ಯಂಡ್ ಆಫ್ ಮಾಡಿದ್ರೆ ಸಾಕು. ಈ ಮೀಟರಲ್ಲಿ ಗ್ಯಾಸ್ ಎಷ್ಟಿದೆ, ಗ್ಯಾಸ್ ಖಾಲಿ ಆಗೋದು, ಗ್ಯಾಸ್ ಲೀಕೇಜ್ ಆಗೋದು ಎಲ್ಲ ಗೊತ್ತಾಗುತ್ತೆ. ಭಾರತ್ HP ಇಂಡಿಯನ್ 3 ಸಿಲಿಂಡರ್ಗಳಿಗೆ ಇದನ್ನು ಫಿಕ್ಸ್ ಮಾಡ್ಬೋದು.